ಒಂದು ಲೆಕ್ಕನೇ ಇಟ್ಬಿಟ್ಟಿದ್ವಿ ರೀ. ಹೆಂಗೆ ಲೆಕ್ಕ ಇಟ್ಬಿಟ್ಟಿದ್ವಿ ಅಂದ್ರೆ ರೀ, ಈ ನಮ್ಮ ಲೋಣಸೂರು ಬ್ರಿಡ್ಜ್ ಮ್ಯಾಗ 62,000 ಕ್ಯೂಸೆಕ್ ಬಂತಂದ್ರೆ ಊರಾಗ ನೀರು ಹೋಗಕ್ಕೆ ಶುರು ಆಗ್ತೈತೆ. ಆಮೇಲೆ ಅದಕ್ಕೂ ನೀರು ಬಂತಂದ್ರೆ ಪೂರ್ತಿ ಊರಿಗೆ ಸುತ್ತ ಹೊಡಿತೈತೆ. ಈಗ ನಾವು ಫಸ್ಟ್ ಏನು ಮಾಡಿದ್ರಿ ರೀ, ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್ ತಹಸೀಲ್ದಾರ್ ಅವ್ರು ಇಬ್ಬರು ಅವ್ರಿ, ಮುರಳಿ ಗೋಕಾಕು, ನಮ್ಮ DSP ಗೋಕಾಕ್ ಅವ್ರಿ, ಮತ್ತು ನಮ್ಮ 2 ತಾಲೂಕಿನ AE ಅವ್ರಿ, ಮುರಳಿಗೆ ಗೋಕಾಕ್. ಇವ್ರು ಏನು ಹೇಳಿದ್ರಿ, ಫಸ್ಟ್ ಈಗ ಇಲ್ಲೇ ಮುಗಿದ್ರು ಸೀದಾ ಫೀಲ್ಡ್ಗೆ ಹೋಗ್ಬೇಕ್ರೆ. PDOಗಳು ಹೆಡ್ ಕ್ವಾರ್ಟರ್ದಾಗ ಇರ್ಬೇಕ್ರೆ, ಅವ್ರ ಸೆಕ್ರೆಟರಿನೂ ಇರ್ಬೇಕ್ರೆ, ಆಮೇಲೆ ತಲಾಟಿಗಳು ಇರ್ಬೇಕ್ರೆ, ಇದ್ದು ಎಲ್ಲ ರೆಡಿ ಮಾಡ್ಕೋಬೇಕ್ರೆ. ಕಾಳಜಿ ಕೇಂದ್ರ ಎಲ್ಲ ಕಡೆಗೆ ಐಡೆಂಟಿಫೈ ರೆಡಿ ಇಡಬೇಕ್ರೆ. ಅದಕ್ಕೆ ಫುಡ್ಡು ನಮ್ಮ ಬಿಸಿ ಊಟದ ಅದೆಲ್ಲ ಮಲ್ಬನವ್ರು ಅವ್ರಿಗೇನೆ ಇದ್ರಿ, ನೀವು ನಿಮ್ಮ ಕಡೆದು ಕೊಡ್ರಿ ಫುಡ್, ನಿಮ್ಗೆ ಆಮೇಲೆ ನಾವು ಕೊಡಿಸ್ತೀವಿ. ಅಂದ್ರೆ ಮಂದಿ ಏನಾಗ್ತದೆ, ರಾತ್ರಿ ಅಕಸ್ಮಾತ್ ಲೇಟಾಗಿ ನೀರು ಬಂತು, ಬೆಳಿಗ್ಗೆಲ್ಲ ಸುತ್ತ ಹೊಡಿತಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಅಂದ್ರೆ ಯಾರಿಗೂ ಅಂದ್ರೆ ಪಬ್ಲಿಕ್ ಆಯ್ತು, ಜಾನುವಾರುಗಳಿಗೆ ಒಟ್ಟೆ ಏನೋ ಸಮಸ್ಯೆ ಆಗೋದು. ಸಿಚುವೇಶನ್ ಬಂತಂದ್ರೆ ನೀವೆಲ್ಲ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಬೇಕು. ಆ ಥರ ಎಲ್ಲ ಮಾಡ್ಬೇಕಂತ ಅದಕ್ಕೆ ಹೇಳ್ತೀವಿ. ಅದಕ್ಕೆ ಮಂದಿಗೂ ನಾವು ಅಂದ್ರೆ ಎಲ್ಲ ಕಡೆ ಅಂದ್ರೆ ಅನೌನ್ಸ್ ಮಾಡತ್ತಾರ, ಅದಕ್ಕೆ ಹುಷಾರಿರಿ, ಕಾಳಜಿ ಕೇಂದ್ರ ಎಲ್ಲ ಕಡೆ ತೆಗೆದಿರ್ತೈತಿ, ನಿಮ್ಗೆ ಏನೂ ಸಮಸ್ಯೆ ಆಗೋಲ್ಲ. ನೀವೆಲ್ಲ ಅಲ್ಲಿ ಬಂದು ಇಡಬೇಕು, ನೀರು ಹಿಡಿತಕ್ಕ ಅವ್ರ ಊಟ ಏನೈತೆ ಎಲ್ಲ ವಿಚಾರ ಮಾಡ್ತಾರೆ. ಅಂದ್ರೆ ಮುಂದೆ ಯಾಕೆ ಮಾಡತ್ತಂದ್ರೆ ಇನ್ನೂ 3 ಫೂಟ್ ಉಳಿದೈತ್ರಿ ಈಗ ಅದನ್ನ ಮ್ಯಾಗ ಬಂದು ಬಿಟ್ಟಂದ್ರೆ ಅದ್ರ ಮ್ಯಾಗ ಮತ್ತೊಂದು ಫೂಟ್ ಬಂತ ಬ್ರಿಡ್ಜ್ ಮ್ಯಾಗ. ನಮ್ಮ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಅಂದ್ರೆ ಅಷ್ಟು ಮ್ಯಾಗ ಬಂತಂದ್ರೆ ಬೆಳೆ ಮುಳುಗ್ತಾವ್ರಿ. ನೀವು ಅದನ್ನ ಸರ್ವೆ ಕರೆಕ್ಟಾಗಿ ಮಾಡ್ಬೇಕು ಕೇಳಿದ್ರೆ. ಪವರ್ ಇಲಾಖೆ ಅವರು ಕಂಬಗಳು ಮುಳುಗ್ತಾವ್ರಿ, ಹೆಲ್ತ್ ಡಿಪಾರ್ಟ್ಮೆಂಟ್ ನಿಮ್ಮ ಡಾಕ್ಟರ್ಗಳೆಲ್ಲ ಅಲ್ಲೇ ಇರಬೇಕು. ಮತ್ತೆ ಒಂದು ಮಾಡಿ ಈಗ ರೆಡಿ ಮಾಡ್ಕೊಂಡಿರಿ. ಬಟ್ ಯಾವುದೂ ತೊಂದರೆ ಆಗದಂಗೆ ಅಂದ್ರೆ ಗೋಕಾಕ್ ಕ್ಷೇತ್ರ ಇರ್ಬೋದು, ಅರ್ಮಾನ ತೊಂದರೆ ಆಗದಂಗೆಲ್ಲ ಮೀಟಿಂಗ್ ಮಾಡಿದ್ರೆ ಎಲ್ಲರೂ ಫೀಲ್ಡ್ ಕೆಲಸ ಮಾಡ್ತಾರೋ. ಅವಶ್ಯಕತೆ ಬಿದ್ದರೆ ನಾವು ಹೋಗ್ತೀವಿ. ಅದಕ್ಕೆ ಈ ಥರ ಮಾಡಿರ್ತೀವಿ. ಅಂದಾಜು ಎಷ್ಟು ಜನ ಇದ್ರಾಗ ಟೀಮ್ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ರೀ. ಅಂದ್ರೆ ಇದ್ರ ಜೊತೆ ರೀ ರೆವೆನ್ಯೂ ಬರ್ತಾರೆ, RDPR ಇಲಾಖೆಯಿಂದ ಬರ್ತಾರೆ, ಹೆಲ್ತ್ ರೀ, ಆಮೇಲೆ ಪವರ್ ಪೊಲೀಸ್ ಫುಲ್ ಅಲರ್ಟ್ ಇರ್ತಾರೆ, ಎಲ್ಲ ಮಾಡ್ಕೊತಾರೆ. ಇದನ್ನು ಹೊರತುಪಡಿಸಿ NSF ಇಂದ ಒಬ್ಬೊಬ್ಬರನ್ನ ಹಾಕ್ತಾನೆ. ಅಂದ್ರೆ NSF ಹುಡುಗರು, ಯಾಕಂದ್ರೆ ಹಳ್ಳಿಯಾಗೆಲ್ಲ ಲೀಡರ್ಗಳಿಗೆಲ್ಲ ಕಾಂಟ್ಯಾಕ್ಟ್ ಇರ್ತೈತೆ. ಅಂದ್ರೆ 4 ಭಾಗದಾಗ NSF ಇಂದ ಒಬ್ಬೊಬ್ರು ಇದ್ರ ಜೊತೆ ಕೋಆರ್ಡಿನೇಷನ್ ಮಾಡ್ತಾರೆ. ಅಂದ್ರೆ ಒಟ್ಟೆ ಮಹಾರಾಷ್ಟ್ರ ಮಳೆ ಭಾಳ ಆಗತ್ತೈತೆ ಅಂದ್ರೆ ಹಿಂಗೆ 2 ದಿವಸ ಕಂಟಿನ್ಯೂ ಆಗ್ತಂದ್ರೆ ಭಾಳ ನೀರು ಬರ್ತೈತೆ. ಅದಕ್ಕೆ ಅಲರ್ಟ್ ಆಗಿರಬೇಕು. ಒಟ್ಟು ನಮ್ಮ ಜನಕ್ಕೆ ಯಾವುದೂ ತೊಂದರೆ ಆಗಬಾರ್ದು. ಮ್ಯಾಕ್ಸಿಮಮ್ ಎಲ್ಲ ಪ್ರಯತ್ನ ಮಾಡತ್ತಾರೆ. ಪ್ರತಿ ಗ್ರಾಮಕ್ಕೆ 28 ಜನ ನಾವು ನೋಡಲ್ ಆಪ್ಷನ್ ತಾಲೂಕು ಮಟ್ಟದ ಅಧಿಕಾರಿಗಳು. 28 ಗ್ರಾಮ 28 ಜನ ನೋಡಲ್ ಆಪ್ಷನ್ ನಿಮ್ಮ ಸೆರೆ ಅವರೆಲ್ಲ ಕೆಳಗೆ ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡ್ತಾರೆ. ಬಟ್ ಏನೂ ಸಮಸ್ಯೆ ಬರ್ದಂಗೆ ಮಾಡ್ತಾರೆ ಮ್ಯಾಕ್ಸಿಮಮ್. ಇನ್ನು ಹೆಚ್ಚು ನೀರು ಬರೋದು, ಮಳೆ ಆಗೋದು ದೇವ್ರಿಗೆ ಆಗುತ್ತೆ. ಬಟ್ ತೊಂದರೆ ಆಗದಂಗೆ ದೇವ್ರು ಬೇಡ್ಕೋತಾರೆ.